ಇಷ್ಟಿಗಣ ಸರ್ ಒಂದು ಪ್ರಶ್ನೆ ಬರುತ್ತೆ ಇಲ್ಲಿ ನೋಡಿ. ಈ ಒಂದು ಕದನ ವಿರಾಮ ಅಂತ ಹೇಳಿದ ತಕ್ಷಣ $96ಗೆ ಮತ್ತೆ ಕ್ರೂಡ್ ಆಯಿಲ್ ಬಿದ್ದಿತ್ತು. ಆಲ್ಮೋಸ್ಟ್ 115-120 ಟಚ್ ಆಗಿಬಿಡುತ್ತೆ ಅಂತ ಒಂದು ಭೀತಿ ಇದ್ದಾಗ 96ಕ್ಕೆ ಬಿದ್ದು ಒಂದು 16% 18% ಡ್ರಾಪ್ ಆಗಿತ್ತು. ಈಗ ನೋಡಿ ಮತ್ತೆ $6.71 ಜಾಸ್ತಿಯಾಗಿ $103ಗೆ ಕ್ರೂಡ್ ಆಯಿಲ್ ಪ್ರೈಸ್ ಜಾಸ್ತಿ ಆಗ್ತಾ ಇದೆ. ಯಾವುದು ಅಮೆರಿಕಾಗೆ $120 ಆಗೋದು ಬೇಡ, $130 ಆಗೋದು ಬೇಡ ಅಂತ ಅಮೆರಿಕ ಬಯಸ್ತಾ ಇದೆಯೋ, ಮತ್ತೆ ಹೋರ್ಮುಜನ್ನು ಕೆಣಕಿಕೊಂಡು ಅದೇ ಹಾದಿ ಕಡೆ ಇದು ಸಾಗಿದಾಗ ಇದು ಅಮೆರಿಕಕ್ಕೆ ಪ್ರಾಬ್ಲಮ್ ಆಗಲ್ವಾ? ಇದು ಹೋರ್ಮುಜ್ನ ದಾಳಿ ಮಾಡಕ್ಕೆ ಹೋಗೋದು ಅಥವಾ ಅಟ್ಯಾಕ್ ಮಾಡಕ್ಕೆ ಹೋಗೋದು ಖಂಡಿತ ಪ್ರಾಬ್ಲಮ್ ಆಗೇ ಆಗುತ್ತೆ. ಒಂದು ತಿಂಗಳು 2 ತಿಂಗಳು ಹೋರ್ಮುಜನ್ನು ಇರಾನ್ ಹೋಲ್ಡ್ ಮಾಡಿಬಿಟ್ರೆ ಒಂದು ತಿಂಗಳು ಏನಾಗುತ್ತೆ ಅಂತ ಏಪ್ರಿಲ್ ಕೊನೆ ತನಕ ಹೋಲ್ಡ್ ಮಾಡಿದ್ರೆ ಸಾಕು. ಗ್ಲೋಬಲ್ ಕ್ರೈಸಿಸ್ ಎಷ್ಟು ಮಟ್ಟಕ್ಕೆ ಹೋಗುತ್ತೆ ಅಂತ ನೀವು ಕಾಣ್ಬೋದು. 2 ತಿಂಗಳು ಬೇಡ, ಈ ಮಂತ್ ಎಂಡ್ ಆದ್ರೇ ಸಾಕು ನಿಮಗೆ ಎಷ್ಟು ಯಾವ ಮಟ್ಟಕ್ಕೆ ಹೋಗುತ್ತೆ ಅಂತ. ಇನ್ಫ್ಲೇಷನ್ ಆಗಲೇ 3.3% ಇದೆ ಅಮೆರಿಕಲ್ಲಿ, ವಿಚ್ ಇಸ್ ಅಂದರೆ ಇದು ಹೈಯೆಸ್ಟ್, ಅತಿ ಹೆಚ್ಚು 4 ವರ್ಷದ ಇನ್ಫ್ಲೇಷನ್ ಕಂಪೇರ್ ಮಾಡಿದ್ರೆ. ಇನ್ನೂ ಇನ್ಫ್ಲೇಷನ್ ಏರೋದ್ರೆ ಅಲ್ಲಿ ತೀರಾನೇ ತೊಂದರೆಯಲ್ಲೇ ಅಮೆರಿಕನ್ ಎಕನಾಮಿನೂ ಸಿಕ್ಕಾಕೊಳ್ಳುತ್ತೆ. ಆಮೇಲೆ ಇವ್ರು ಖರ್ಚು ವೆಚ್ಚ ಮಾಡ್ತಿರೋದು ಎಷ್ಟು? ಇವರು ಆ್ಯಕ್ಚುಲಿ ಇರಾಕ್ ವಾರಿಗೆ ಇವರು ಮಾಡಿದ್ದಂಥ ಖರ್ಚು ಹತ್ರ $2 ಟ್ರಿಲಿಯನ್ ಸಿಕ್ತು. ಓಕೆ, ಈಗ ಆಲ್ಮೋಸ್ಟ್ $2 ಬಿಲಿಯನ್ ಎವ್ರಿ ಡೇ ಖರ್ಚು ಮಾಡ್ಕೊಂಡು ಬರ್ತಾ ಇದ್ದಾರೆ. ಅಮೆರಿಕ ಏನು ಡೆಪ್ಟ್ ಫ್ರೀ ದೇಶ ಅಲ್ಲ. $36 ಟ್ರಿಲಿಯನ್ $36 ಟ್ರಿಲಿಯನ್ ಆಗಲೇ ಡೆಪ್ಟಲ್ಲಿದೆ, ಸಾಲದಲ್ಲಿದೆ. ಈ ಸಾಲದಲ್ಲೇ ಇವರು ಈಗ ಹೊಡಿತಾ ಇರೋವಂಥ ವೆಪನ್ಸ್ಗಳು ಸಾಲದಲ್ಲೇ. ಟ್ರಂಪು ನೆಟನ್ಯಾಹು ಮಾತು ಕೇಳ್ತಾ ಇದ್ದಾರೋ, ನೆಟನ್ಯಾಹು ಟ್ರಂಪ್ ಮಾತು ಕೇಳ್ತಾ ಇದ್ದಾರೋ, ಇದು ನಮ್ಗೆ ಕನ್ಫ್ಯೂಸ್ ಆಗ್ತಿದೆ. ಪ್ರಕಾರ ಈಗ ಇದೇ ಹೋರ್ಮುಜಲ್ಲಿ ಇರಾನ್ ಸ್ಟ್ರಾಂಗ್ ಇದ್ದಾರಾ? ಬರೀ ಹೋರ್ಮುಜ್ ಮಾತ್ರ ಬಂದಾಗ ಅಮೆರಿಕ ಸ್ಟ್ರಾಂಗ್ ಇದೆಯಾ? ಇಲ್ಲಿ ಈ GNSS ನೋಡಿ, ಶಾಡೋ ನ್ಯಾವಿಗೇಷನ್ ಅಲ್ಲ, ಜಾಮಿಂಗ್ ಬಗ್ಗೆನೂ ಮಾತಾಡ್ತೀನಿ, ಶಾಡೋ ನ್ಯಾವಿಗೇಷನ್ ಬಗ್ಗೆನೂ ಮಾತಾಡ್ತಿದ್ದೀನಿ, ಚೈನಾ ಸಪೋರ್ಟ್ ಬಗ್ಗೆನೂ ನಾನು ಇಲ್ಲಿ ಮಾತಾಡ್ತಾ ಇದ್ದೀನಿ. ಹಡಗುಗಳನ್ನ ಕಂಟ್ರೋಲ್ ಮಾಡೋ ದೃಷ್ಟಿಯಿಂದ, ಹೋರ್ಮುಜ್ ನಿಯಂತ್ರಣಕ್ಕೆ ತಗೊಳ್ಳೋ ದೃಷ್ಟಿಯಿಂದ ಅಲ್ಲಿ ನಾನು ಡ್ರೋನ್ ಹಾಕ್ಬಿಡ್ತೀನಿ, ಹಡಗು ಸುಟ್ಟು ಹಾಕ್ಬಿಡ್ತೀನಿ, ಅಲ್ಲಿ ಇರಾನ್ ಸೈನಿಕರು ನಾನು ಸಾಯಿಸ್ಬಿಡ್ತೀನಿ, ನಾನು ಕಂಟ್ರೋಲ್ ತೊಗೊಂಡ್ಬಿಡ್ತೀನಿ ಅನ್ನೋದು ಈಸಿ ಇದೆಯಾ ಇಲ್ವಾ? ಟ್ರಂಪು ಮೊದಲನೇ 40 ದಿವಸದಲ್ಲಿ ವಾರಲ್ಲಿ ಏನು ಹೇಳಿದ್ರು, ಇಡೀ ಇರಾನ್ನ ಸರ್ವನಾಶ ಮಾಡಾಕ್ಬಿಡ್ತೀನಿ 1 ದಿವಸದಲ್ಲಿ ಅಂದರು. ಈಗ ಆ ನರೇಷನ್ ಹೊಟ್ಟೋಯ್ತು. ಓಕೆ, ಈಗ ಸ್ಟ್ರೈಟ್ ಆಫ್ ಹಾರ್ಮೋಸ್ಗೆ ಬಂದಿದ್ದಾರೆ. ಇಲ್ಲಿ ಏನು ನರೇಷನ್ ಕೊಡ್ತಾರೆ, ನಾನು ಸ್ಟ್ರೈಟ್ ಆಫ್ ಹಾರ್ಮೋಸ್ನ 1 ದಿವಸದಲ್ಲಿ ಕ್ಲೀನ್ ಮಾಡಿಬಿಡ್ತೀನಿ, 2 ಡಿಸ್ಟ್ರಾಯರ್ಸ್ನ ಕಳಿಸಿದ್ದೀನಿ, ಅದಾಗಲೇ ಮೈನ್ಸ್ಗಳನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಹೋಗ್ಬಿಟ್ಟಿದೆ ಅಂತ. ಅಷ್ಟು ಈಸಿ ಅಲ್ಲ 1 ದಿವಸದಲ್ಲಿ ಮೈನ್ಸ್ ಕ್ಲಿಯರ್ ಮಾಡೋಕ್ಕೆ. ಯಾಕೆ ಅಂದರೆ ಹತ್ತತ್ರ 100-150 ಮೈನ್ಗಳು ಕುವೆಟ್ ವಾರ್ ಆಯ್ತಲ್ಲ 91ನಲ್ಲಿ, ಅವಾಗ ಇಡ್ಸಿದಂಥ ಮೈನ್ಗಳನ್ನ ಕ್ಲಿಯರ್ ಮಾಡೋಕ್ಕೆ 2 ತಿಂಗಳು ಹಿಡಿತು. ಜೊತೆಯಲ್ಲಿ ಕೆಲವು ಮೈನ್ಸು ಎಷ್ಟು ಇನ್ನೂ ಹಂಗೆ ಉಳ್ಕೊಂಡಿದ್ದಾವೋ ಅದು ಇನ್ನೂ ಗೊತ್ತಿಲ್ಲ. ನೀವು ಈಗಲೂ ಆ ಫ್ರಾನ್ಸು ಆ ಕಡೆ ಎಲ್ಲ ಹೋದರೆ ಮೈನ್ಸ್ಗಳು ಸಿಗ್ತಾನೆ ಇರ್ತಾರೆ. ಅದನ್ನು ಐರನ್ ಹಂಟಿಂಗ್ ಅಂತ ಹೇಳ್ಬಿಟ್ಟು ಕಲೆಕ್ಟ್ ಮಾಡಿ ಇಡ್ತಾರೆ ಒಂದು ಜಾಗದಲ್ಲಿ. ಆ ಥರ ಎಷ್ಟು ಮೈನ್ಸ್ಗಳು ಹಾಕಿದಾರೋ, ಎಷ್ಟು ಮೈನ್ಸ್ ಒಳಗಡೆ ಇದೆಯೋ ಗೊತ್ತಿಲ್ಲ. ಫಸ್ಟು. ಸೆಕೆಂಡು, ನಾನು ಮೊನ್ನೆ ಫಸ್ಟೇ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದೆ ಏನೇನು ಪ್ರಾಬ್ಲಮ್ ಇದೆ, ಯಾವ ಥರ ಅಟ್ಯಾಕ್ ಮಾಡ್ಬೋದು. ಒಂದು ಎಲೆಕ್ಟ್ರಾನಿಕ್ ಜಾಮಿಂಗ್ ಮಾಡ್ಬೋದು, ಸೈಬರ್ ವಾರ್ಫೇರ್ ಮಾಡ್ಬೋದು, ಮಿಡ್ಜೆಟ್ ಸಬ್ಮೆರಿನ್ಸ್ ಥ್ರೂ ತಿರ್ಗಾ ಮತ್ತೆ ಕ್ರೂಯಿಸ್ ಮಿಸೈಲ್ಸಲ್ಲಿ ಅಟ್ಯಾಕ್ ಮಾಡ್ಬೋದು. ಮತ್ತು ಈ ಥರ ಎಲ್ಲ ಅನೇಕ ಇಶ್ಯೂಗಳಿದೆ. ಬಂದರ್ ಅಬ್ಬಾಸಿಂದ ಹೊಡಿತಾನೆ ಇರ್ತಾರೆ ಮಿಸೈಲ್ಸು. ಆಮೇಲೆ ಒಂದು ಮಿಲಿಟ್ರಿ ಹೇಳಿಕೆ ಪ್ರಕಾರ ಇವ್ರು ಬ್ಲಾಕೇಡ್ ಮಾಡೋಕ್ಕೆ 2 ಏರ್ಕ್ರಾಫ್ಟ್ ಕ್ಯಾರಿಯರ್ ಅಲ್ಲಿ ನಿಲ್ಲಿಸ್ಬೇಕಾಗತ್ತೆ ಅಮೆರಿಕನ್ಸು. 12 ಡಿಸ್ಟ್ರಾಯರ್ಸ್ ಆ್ಯಂಡ್ ಫ್ರಿಗೇಟ್ಸ್ ನಿಲ್ಲಿಸ್ಬೇಕಾಗತ್ತೆ. UAE ಇಂದಾನು ಮತ್ತೆ ಸೌದಿ ಅರೇಬಿಯಾದಿಂದಾನು ಬರಬೇಕಾಗುತ್ತೆ ಡಿಸ್ಟ್ರಾಯರ್ಸ್ ಫ್ರಿಗೇಟ್ಸು. ಇಷ್ಟೆಲ್ಲ ನಿಂತ್ಕೊಂಡು ಒಂದು ಟೀಮ್ ರಚನೆ ಮಾಡಿ ದೇ ಶುಡ್ ಬಿ ಅಂದರೆ ವೆಲ್ ಟ್ರೈನ್ಡ್ ಟೀಮ್ ಇದ್ರೆ ಮಾತ್ರ ಈ ಬ್ಲಾಕೆಟ್ನ ಯಶಸ್ವಿಯಾಗಿ ಅವ್ರು ಮಾಡೋಕ್ಕಾಗೋದು. ಇಷ್ಟು ನಾನು ಹೇಳ್ತಾ ಇರೋ ಇನ್ಫ್ರಾಸ್ಟ್ರಕ್ಚರ್ ಮಿಲಿಟ್ರಿಲಿ ಇದು ಹೇಳಿರುವಂಥ ಹೇಳಿಕೆಗಳು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಅದರಲ್ಲೂ ನೀವು ಆಗಲೇ 2 ಏರ್ಕ್ರಾಫ್ಟ್ ಕ್ಯಾರಿಯರ್, ಅತಿ ದೊಡ್ಡ ಏರ್ಕ್ರಾಫ್ಟ್ ಕ್ಯಾರಿಯರು ಹೊಡೆತ ತಿಂದು ಈಗಾಗಲೇ ಅರೇಬಿಯನ್ನು ಇಂಡಿಯನ್ ಓಷನ್ ಕಡೆ ಹೊಟ್ಟೋಗಿದ್ದಾವೆ. ಸೊ ಇನ್ನು 2 ಏರ್ಕ್ರಾಫ್ಟ್ ಕ್ಯಾರಿಯರು ಇಷ್ಟೆಲ್ಲ ನಿಲ್ಲಿಸಿದ್ರೆ ಮಾತ್ರ ಸ್ಟ್ರೈಟ್ ಆಫ್ ಹಾರ್ಮೋಸ್ನ ಇವರು ಒಂದು ಬ್ಲಾಕೇಡ್ ಮಾಡ್ಬೋದು. ಈ ಒಂದು ಬ್ಲಾಕ್ ತೆಗಿಯೋಕೆ ಇನ್ನೊಂದು ಬ್ಲಾಕ್ ಮಾಡ್ಕೋತಾರೆ ಅವರು.